ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಕಾನೂನು ಸಮರ ನಡೆಸಿದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಹಣದ ಆಮಿಷ ಒಡ್ಡಿದ್ರಂತೆ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಡಿಯೋ ಒಂದು ರಿಲೀಸ್ ಆಗಿದೆ. ಇದರ ಜೊತೆಗೆ ತಮ್ಮ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ಅಣಿಯಾಗಿದ್ದಾರೆ. ಈ ಕುರಿತ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಲ್ಲಿ ಹಾಡಹಗಲೇ ಉದ್ಯಮಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ದಂಪತಿಯನ್ನ ಬೆದರಿಸಿ ಚಿನ್ನಾಭರಣ ನಗದು ದೋಚಿದ ಘಟನೆ ನಡೆದಿದೆ. ಬ್ಯಾಡರಹಳ್ಳಿಯ ಭಾರತ ನಗರದಲ್ಲಿ ಉದ್ಯಮಿ ಹೊಂಬಾಳೆಗೌಡ ಎಂಬುವರ ಮನೆಗೆ ಪೊಲೀಸ್ ಡ್ರೆಸ್ನಲ್ಲಿ ಇಬ್ಬರು ಮನೆಗೆ ನುಗ್ಗಿದ್ರು. ಆರಂಭದಲ್ಲಿ ಯಲಹಂಕ ಎಸ್ಐ ಹಾಗೂ ಕ್ರೈಮ್ ಪಿಸಿ ಅಂತ ದಂಪತಿಗೆ ಪರಿಚಯ ಮಾಡಿಕೊಂಡಿದ್ದಾರೆ. ಪ್ರಕರಣವೊಂದರ ತನಿಖೆಗಾಗಿ ನಿಮ್ಮ ಮನೆ ಸಿಸಿಟಿವಿ ಪರಿಶೀಲನೆ ಮಾಡಬೇಕು ಅಂತ ದಂಪತಿಗೆ ಹೇಳಿದ್ದಾರೆ. ಮನೆಯಲ್ಲಿ ಇಬ್ಬರು ಇರುವುದನ್ನ ಖಾತರಿಪಡಿಸಿಕೊಂಡ ದರೋಡೆಕೋರರು ದಂಪತಿಯನ್ನ ಕಟ್ಟಿ ಹಾಕಿದ್ದಾರೆ. ಬಳಿಕ ಚಾಕು ತೋರಿಸಿ ಮನೆಯಲ್ಲಿದ್ದ 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾರೆ. ಇನ್ನು ಈ ನಕಲಿ ಪೊಲೀಸರಿಗೆ ವೃದ್ಧ ದಂಪತಿ ಚೇರು, ನೀರು ಕೊಟ್ಟು ಉಪಚರಿಸಿರುವುದು ತಿಳಿದು ಬಂದಿದೆ. ಈ ಬಗ್ಗೆ ದಂಪತಿ ದೂರು ದಾಖಲಿಸಿದ್ದಾರೆ. ಆರೋಪಿಯನ್ನ ಬಂಧಿಸಲು 2 ತಂಡವನ್ನ ರಚನೆ ಮಾಡಿದ್ದು ಹುಡುಕಾಟ ನಡೆಸಲಾಗ್ತಾ ಇದೆ ಅಂತ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಆಲ್ರೆಡಿ ನಾವು ಸ್ಪೆಷಲ್ ಸ್ಟಾಫ್ಸ್ ಕೊಟ್ಟಿದ್ದೀವಿ, ಎಕ್ಸ್ಟ್ರಾ ಸ್ಟಾಫ್ ಕೊಟ್ಟಿದ್ದೀವಿ. ಆ ಏರಿಯಾದಲ್ಲಿ 2 ಅಂಶ ಡೈಲಿ ನಡೀತಾ ಇದೆ. ಇದು ಡೇ ಟೈಮಲ್ಲಿ ನಿನ್ನೆ ಆಗಿದ್ದು ಇನ್ಸಿಡೆಂಟ್. ಬ್ಯಾಟರ್ಲಿ ಇದು ಡೇ ಟೈಮಲ್ಲಿ ಆಗಿದೆ. ಆದ್ರೂ ನಾವು ನೋಡ್ತೀವಿ, ನಮ್ಮ ಗಮನಕ್ಕೆ ಇದೆ. ಬ್ಯಾಟರ್ಲಿ ಮತ್ತು ಮಾದನಾಯಕಲ್ಲಿ ಸ್ಪೆಷಲ್ ನಾವು ಇದು ಮಾಡ್ತೀವಿ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪ್ರತ್ಯೇಕ 2 ಪ್ರಕರಣಗಳಲ್ಲಿ 2.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದ ಪ್ರಯಾಣಿಕನ ಬಳಿ 4.25 ಲಕ್ಷ ಮೌಲ್ಯದ 1.7 ಕೆಜಿ ಗಾಂಜಾ ರಾಳದ ಚಾಕೊಲೇಟ್ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಬ್ಯಾಂಕಾಕ್ನಿಂದ ಬಂದ ಪ್ರಯಾಣಿಕನ ಬಳಿ 2.44 ಕೋಟಿ ಮೌಲ್ಯದ 6.98 ಕೆಜಿ ಗಾಂಜಾವನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ಸಂಬಂಧ ಇಬ್ಬರು ವಿದೇಶಿ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿ ಎನ್ಡಿಪಿಎಸ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸಿದ್ದಾರೆ. ನಟೇಶ್ಗೆ ಸರ್ಕಾರ ಮುಂಬಡ್ತಿ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೂಡಾ ಹಗರಣದಲ್ಲಿ ಆರೋಪಿಯಾಗಿರುವ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಮುಂಬಡ್ತಿ ನೀಡಲು ಸಿಎಸ್ ಶಾಲಿನಿ ರಜನೀಶ್ ನಟೇಶ್ರಿಂದ 1,60,00,000 ಹಣ ಪಡೆದಿದ್ದಾರೆ. ಫೆಬ್ರವರಿ 9ನೇ ತಾರೀಕು ಮೈಸೂರಿನಲ್ಲೇ ನಟೇಶ್ ಕಡೆಯಿಂದ ಶಾಲಿನಿ ರಜನೀಶ್ ಕಡೆಯವರಿಗೆ ಹಣ ಸಂದಾಯವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಹಣ ಸಂದಾಯದ ಫೋಟೋ ದಾಖಲೆ ತಮ್ಮ ಬಳಿ ಇದ್ದು ನ್ಯಾಯಾಲಯದ ಮೂಲಕ ಇದರ ತನಿಖೆಗೆ ಅರ್ಜಿ ಹಾಕುತ್ತೇನೆಂದು ಹೇಳಿದ್ದಾರೆ. ಇನ್ನು ಇದರ ನಡುವೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರಿಗೆ ಹಣದ ಆಮಿಷ ಒಡ್ಡಲು ಮೂಡಾದ ಮಾಜಿ ಆಯುಕ್ತ ನಟೇಶ್ ಮುಂದಾಗಿದ್ದಾರೆ ಎಂಬ ಆಡಿಯೋ ವೈರಲ್ ಆಗಿದೆ. 6 ಸೆಕೆಂಡ್ ಆಡಿಯೋದಲ್ಲಿ ಸ್ನೇಹಮಯಿ ಕೃಷ್ಣನನ್ನ ಏನಾದ್ರೂ ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ 1 to 1 ಎಂದು ಮೂಡಾದ ಮಾಜಿ ಆಯುಕ್ತ ನಟೇಶ್ ಮೈಸೂರು ಮೂಲದ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗುತ್ತಿರುವ ಆಡಿಯೋ ಇದಾಗಿದೆ. ಸಂಪೂರ್ಣ ಆಡಿಯೋವನ್ನ ಪ್ರಕರಣದ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತಕ್ಕೆ ನೀಡುತ್ತೇನೆ ಎಂದು ಪಬ್ಲಿಕ್ ಟಿವಿಗೆ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ವಿಜಯನಗರ ಪ್ರಾಧಿಕಾರದಲ್ಲಿ ಹಿಂದೆ ಆಯುಕ್ತರಾಗಿದ್ದಂಥ ನಟೇಶ್ ಅವರು ಏನು ಈ ಪ್ರಕರಣದ ಆರೋಪಿಗಳಾಗಿದ್ದಾರೆ, ಅವರು ನಟೇಶ್ ಅವರು ಸ್ವತಃ ತಮಗೆ ಆಪ್ತರಾದಂಥ ವ್ಯಕ್ತಿ ಜೊತೆ ದೂರವಾಣಿ ಮೂಲಕ ಮಾತನಾಡಿ ನನ್ನನ್ನು ಅವ್ರ ಬಳಿ ಕರ್ಕೊಂಬರೋಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಆಡಿಯೋ ಸಿಕ್ಕಿದೆ. ಅಂದರೆ ಇದೇ ನಟೇಶ್ ಅವರು 4,35,00,000 ರೂಪಾಯಿಯನ್ನು ಏನು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಇದೆ, ಅದರ ದೂರು ಕೊಟ್ಟಿದ್ದೀನಿ. ಆ ದೂರಕ್ಕೆ ಪೂರಕವಾಗಿ ಈ ಒಂದು ಆಡಿಯೋನು ಕೂಡ ಸಾಕ್ಷಿಗೆ ನ್ಯಾಯಾಲಯ ಕೊಟ್ಟು ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ದೇಶದಲ್ಲಿ ಮೊದಲ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕಕ್ಕೆ ಇಂದು ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇಂದು ವರ್ಚುವಲ್ ಮೂಲಕ ಚಾಲನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ 16 ಎಕರೆ ಪ್ರದೇಶದಲ್ಲಿ ಘಟಕ ಸ್ಥಾಪನೆ ಮಾಡಿದ್ದು, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಕಂಪನಿಯಿಂದ ಮೊದಲ ಬಾರಿಗೆ ಮಿನಿ ನಾಗರಿಕ ಹೆಲಿಕಾಪ್ಟರ್ ಘಟಕ ನಿರ್ಮಾಣವಾಗಿದೆ. ಇಂದಿನಿಂದ ಮಿನಿ ಹೆಲಿಕಾಪ್ಟರ್ ಘಟಕ ಕಾರ್ಯಾರಂಭ ಆಗಲಿದೆ. ವರ್ಷಕ್ಕೆ H125 ಮಾಡೆಲ್ನ 10 ಮಿನಿ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡುವ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ ಇಂದು ವೇಮಗಲ್ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವ ಕ್ಯಾಥರಿನ್ ವ್ಯಾಟ್ರಿನ್ ರೊಂದಿಗೆ ಭೇಟಿ ನೀಡಿದ್ದಾರೆ. ಬೆಂಗಳೂರು ರೈಲು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಾಯಂಡಹಳ್ಳಿಯಲ್ಲಿ ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆಗೆ ಹಲವು ವರ್ಷಗಳ ಬೇಡಿಕೆ ಇದೀಗ ಈಡೇರಿದೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ 4 ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ನಾಯಂಡಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿದ್ದಾರೆ. ಇಂದು ಮೈಸೂರು ಟು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದ್ದಾರೆ. ಈವರೆಗೂ ಪ್ಯಾಸೆಂಜರ್ ರೈಲುಗಳಿಗೆ ಮಾತ್ರ ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶವಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಸೋಮಣ್ಣ, ಪ್ರಧಾನಿ ಮೋದಿ
ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ. ಇಂದು ಒಟ್ಟು 4 ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಚಾಲನೆ ಕೊಟ್ಟಿದ್ದೇನೆ. ಕೇಂದ್ರ ಸರ್ಕಾರ ಕರ್ನಾಟಕದ ರೈಲ್ವೆ ಯೋಜನೆಗೆ 7,748 ಕೋಟಿ ಅನುದಾನ ಕೊಟ್ಟಿದ್ದಾರೆ ಎಂದು ಹೇಳಿದ್ರು. ರೈಲ್ವೆ ಇಲಾಖೆಯಲ್ಲಿ ಒಂದು ಕ್ರಾಂತಿ ಆಗ್ತಾ ಇದೆ. ವಿಶೇಷವಾಗಿ ಇವತ್ತಿನ 4 ಟ್ರೈನ್ಗಳು, ಆ 4 ಟ್ರೈನ್ಗಳನ್ನು ಕೂಡ ಹೋಳಿಕೆ ಕಾಲದಲ್ಲಿ ನಿಲುಗಡೆ ಮಾಡ್ತಕ್ಕಂಥದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದೊಂದು ದಿನ ಈಗಾಗಲೇ 4 ಲೈನ್ಗಳಾಗಿದೆ. ಇವತ್ತು ಏನು 1 ಟ್ರೈನ್ ಹೋಗ್ತದೆ, ಇನ್ನೊಂದು ಟ್ರೈನ್ ಬರ್ತಾ ಇದೆ. ಅದು 4 ಟ್ರೈನಿನ ಪಥದ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಶಾಸಕ ಸುಬ್ಬಾರೆಡ್ಡಿ ಸಿದ್ಧತೆ ನಡೆಸಿದ್ದು, ಹೈಕೋರ್ಟ್ ಆದೇಶಕ್ಕೆ ತಡೆ ತರಲು ಮುಂದಾಗಿದ್ದಾರೆ. ಇತ್ತ ದೂರುದಾರ ಮುನಿರಾಜು ಸಹ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪ್ರಯತ್ನಿಸುತ್ತಿದ್ದಾರೆ. ಸುಬ್ಬಾರೆಡ್ಡಿ ಶಾಸಕತ್ವ ಅಸಿಂಧುಗೊಳಿಸಿದ ಹಿನ್ನೆಲೆ ತನ್ನನ್ನ ವಿಜಯಿ ಅಂತ ಘೋಷಣೆ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲು ಮುನಿರಾಜು ಪರ ವಕೀಲರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಕರಾವಳಿಯಲ್ಲಿ ಕೋಮುವಾದದಿಂದ ಐಟಿ-ಬಿಟಿ ಕಂಪನಿಗಳು ಬಂಡವಾಳ ಹಾಕಲು ಹಿಂಜರಿಯುತ್ತಿವೆ ಎಂಬ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇದೊಂದು ದೊಡ್ಡ ಸುಳ್ಳು ಮತ್ತು ಕೆಟ್ಟ ಜೋಕ್ ಅಂತ ಎಕ್ಸ್ನಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಟೀಕಿಸಿದ್ದಾರೆ. ಮುಂದುವರೆದು, ಬೆಂಗಳೂರು ಹೊರತುಪಡಿಸಿದ್ರೆ ದಕ್ಷಿಣ ಕನ್ನಡ 2ನೇ ದೊಡ್ಡ ಆದಾಯದ ಮೂಲ. ಸಚಿವರಾಗಿ ನಿಮ್ಮಿಂದ ಈ ರೀತಿಯ ಹೇಳಿಕೆಗಳನ್ನ ನಿರೀಕ್ಷಿಸಿರಲಿಲ್ಲ. ಸಮಸ್ಯೆಗಳ ಬಗ್ಗೆ ಕುರುಡಾಗಿದ್ರೆ ಹೀಗೆಯೇ ಆಗುತ್ತೆ. ನಮ್ಮ ಸರ್ಕಾರ ಕರಾವಳಿ ಅಭಿವೃದ್ಧಿಯ ಬಗ್ಗೆ ಜವಾಬ್ದಾರಿಯನ್ನ ಹೊಂದಿದೆ ಅಂತ ಎಕ್ಸ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಅರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿ, ಕರಾವಳಿ ಏನ್ ಅಭಿವೃದ್ಧಿಯಾಗಿದೆ, ಕಲಬುರಗಿಯಲ್ಲಿ ಏನ್ ಅಭಿವೃದ್ಧಿಯಾಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇವರ ಕ್ಷೇತ್ರ, ಇವರ ಜಿಲ್ಲೆಯನ್ನ ಇವರು ಅಭಿವೃದ್ಧಿ ಮಾಡಿಲ್ಲ, ಇನ್ಯಾರಿಗೂ ಹೇಳೋಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ಈಗ ಕರಾವಳಿನಲ್ಲಿ ಏನು ಅಭಿವೃದ್ಧಿ ಆಗಿದೆ, ಗುಲ್ಬರ್ಗಾದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇವರು ಕುಟುಂಬ ಸ್ವಾತಂತ್ರ್ಯ ಬಂದಲ್ಲಿ ಆಗಾಯ್ತು ಅಧಿಕಾರದಲ್ಲೇ ಇದ್ದಾರೆ. ಗುಲ್ಬರ್ಗಾ ಮೋಸ್ಟ್ ಬ್ಯಾಕ್ವರ್ಡ್ ರಾಜ್ಯದಲ್ಲಿ ಇದೆ. ದೆಹಲಿಯಲ್ಲಿ ಅಪ್ರಾಪ್ತನೊಬ್ಬ ರೀಲ್ಸ್ ಮಾಡುವ ಹುಚ್ಚಿನಲ್ಲಿ ಅತಿ ವೇಗವಾಗಿ ಚಲಾಯಿಸಿ ಸರಣಿ ಅಪಘಾತ ಮಾಡಿರುವ ಘಟನೆ ನಡೆದಿದೆ. ಬೈಕ್ನಲ್ಲಿ ಹೋಗುತ್ತಿದ್ದ 23 ವರ್ಷದ ಸಾಹಿಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಕಾರಿನಲ್ಲಿರುವ ಚಾಲಕನಿಗೆ ಗಂಭೀರ ಗಾಯವಾಗಿದೆ. ಈ ಘಟನೆ ಬಗ್ಗೆ ಸಾಹಿಲ್ ತಾಯಿ ಪ್ರತಿಕ್ರಿಯಿಸಿದ್ದು, ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಗೋಗರೆದಿದ್ದಾರೆ. ಕಾರು ಚಲಾಯಿಸಿದ ಅಪ್ರಾಪ್ತನಿಗೆ ಬೋರ್ಡ್ ಎಕ್ಸಾಮ್ ಇರೋ ಕಾರಣಕ್ಕೆ ಬಾಲಾಪರಾಧಿ ನ್ಯಾಯಾಲಯ ಜಾಮೀನನ್ನ ನೀಡಿ ಕಳುಹಿಸಿದೆ. ಘಟನೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕಾರು ಚಲಾಯಿಸಿ ಸಾವಿಗೆ ಕಾರಣನಾದ ಹುಡುಗನ ತಂದೆ ತಾಯಿಯನ್ನ ಮೊದಲು ಅರೆಸ್ಟ್ ಮಾಡಿ ಒಳಗಡೆ ಹಾಕಬೇಕಾಗಿತ್ತು ಅಂದಿದ್ದಾರೆ. ಇನ್ನು ಅಪಘಾತ ಮಾಡಿದ ಕಾರಿನ ಮೇಲೆ ಓವರ್ ಸ್ಪೀಡ್, ಸಿಗ್ನಲ್ ಜಂಪ್, ಲೈಸೆನ್ಸ್ ಇಲ್ಲದೆ ಕಾರು ಚಾಲನೆ ಹೀಗೆ ಒಟ್ಟು 13 ಕೇಸ್ಗಳು ದಾಖಲಾಗಿವೆ. ದಾವಣಗೆರೆಯಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಬಾಲಕನ ಕನಸನ್ನ ನನಸುಗೊಳಿಸಿದ ಅಪರೂಪದ ಘಟನೆ ನಡೆದಿದೆ. ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಕಚೇರಿಯಲ್ಲಿ ನಡೆದಿದೆ. ಬಾಲಕ ಹಿತಾರ್ಥ್ನನ್ನ ಪೊಲೀಸ್ ಮಾಡಬೇಕೆಂದು ಆಸೆ ಹೊಂದಿದ್ದ ಬಾಲಕನ ತಂದೆಯ ಆಸೆಗೆ ದಾವಣಗೆರೆ ಎಸ್ಪಿ ಶೇಖರ್ ಎಚ್ಡಿ ಸ್ಪಂದಿಸಿದ್ದಾರೆ. ದಾವಣಗೆರೆಯ ಎಸ್ಪಿ ಕಚೇರಿಗೆ ಕಾಕಿ ತೊಟ್ಟು ಬಂದ ಹಿತಾರ್ಥ್ನಿಗೆ ಹೂಗುಚ್ಛ ನೀಡಿ ತಮ್ಮ ಚೇರ್ ಮೇಲೆ ಕೂರಿಸಿ ಎಸ್ಪಿ ಶೇಖರ್ ಮಾನವೀಯತೆ ಮೆರೆದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಪ್ರಭು ಹಾಗೂ ಅನುಷಾ ದಂಪತಿಯ 2ನೇ ಮಗ ಹಿತಾರ್ಥ್ ಕ್ಯಾನ್ಸರ್ಗೆ ತುತ್ತಾಗಿದ್ದನು. ಇದರ ವಿಚಾರವಾಗಿ ದಾವಣಗೆರೆ ಎಸ್ಪಿ ಶೇಖರ್ ಎಚ್ಡಿ ಅವರ ಗಮನಕ್ಕೆ ಬಂದಿದ್ದು, ತಕ್ಷಣ ಮಗುವಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಾಲಕ ಹಿತಾರ್ಥ್ ತಂದೆ ಪ್ರಭು, ಪೊಲೀಸ್ ಡ್ರೆಸ್ನಲ್ಲಿ ಮಗನನ್ನ ನೋಡಬೇಕೆಂಬ ಆಸೆಯನ್ನ ಎಸ್ಪಿ ಅವರ ಬಳಿ ಮನವಿ ಮಾಡಿದ್ದೆ. ಎಸ್ಪಿ ಶೇಖರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಅವಕಾಶ ನೀಡಿರುವುದಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಮಗ ಏನೋ ಎಲ್ಲರಿಗೂ ಇರುತ್ತೆ, ತಂದೆ ತಾಯಿಗೆ ಏನಂದ್ರೆ ಮಕ್ಕಳು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಇರುತ್ತೆ. ಎಸ್ ಪಿ ಅವರು ತುಂಬ ನಮಗೆ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಖುಷಿ ಆಯ್ತು ಸರ್. ಯಾಕೆ ನಮ್ಮ ಮಗುನೊಂದು ಆಸೆ ಈಡೇರಿಸಿದ್ರಲ್ಲ, ತುಂಬ ಖುಷಿ ಆಯ್ತು. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಸುಧಾರಣೆಗೆ ರಾಯಚೂರಿನ ಮಾನ್ವಿ ತಾಲೂಕು ಆಡಳಿತ ಹೊಸ ಹೆಜ್ಜೆ ಇಟ್ಟಿದೆ. ಪರೀಕ್ಷೆಗೆ ಇನ್ನೂ 1 ತಿಂಗಳು ಬಾಕಿ ಇರುವುದರಿಂದ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಪರೀಕ್ಷೆಗೆ ಓದಲು ಪ್ರೋತ್ಸಾಹಿಸುವ ಮೂಲಕ ತಹಶೀಲ್ದಾರ್ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಮಾನ್ವಿ ಪಟ್ಟಣ ಹಾಗೂ ವಿವಿಧ ಗ್ರಾಮಗಳಿಗೆ ತೆರಳಿ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿದ್ದಾರೆ. ಪರೀಕ್ಷಾ ಸಿದ್ಧತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ನೀಡಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಮಕ್ಕಳ ಪಾಲಕರಿಗೆ ಶಿಕ್ಷಣದ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ಕೆಲಸಕ್ಕೂ ಮುಂದಾಗಿದ್ದಾರೆ. 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಮಗು ಏನು ಮಾಡ್ತಾ ಇದೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಸ್ಪೆಷಲ್ ಕೆಲವು ಮಕ್ಕಳು ಅಂತೂ 80% ಮಕ್ಕಳು ಓದ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ, ಅವರಿಗೆ ಎಕ್ಸಾಮ್ ಬಗ್ಗೆ ಅರಿವಿದೆ. ಬಟ್ ಈ ಬಾರಿ ಇಂಥವು ಮಾಡ್ತಾ ಇರೋದ್ರಿಂದ ಈ ಬಾರಿ ನಿರೀಕ್ಷೆ ಇದೆ ನನಗೆ. ನಮ್ಮ ಕಳೆದ ಸಾಲಿನ SSLC ರಿಸಲ್ಟ್ಗಿಂತ ಈ ಬಾರಿ ಇಂಪ್ರೂವ್ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ.